ಹಾಯ್ ಹಲೋ ನಮಸ್ಕಾರ. ಬರ್ರಿ ಇವತ್ತು ನಾನು ಮನೆಯವರಿಗೆ ಏನ್ ಅಡಿಗೆ ಮಾಡ್ಲಿ ಅಂತ ಕೇಳಿದ್ನಿ. ಪಲಾವ್ ಮಾಡಂದ್ರ ಅದಕ್ಕ ನೀವ ಕೈಪಲ್ಲೆ ಹೆಚ್ಕೊಡ್ಬಿಟ್ರಿ ಸ್ವಲ್ಪ ಅಂತ ಹೇಳಿ ಹುಸಿ ಹೊಡದ್ನಿ. ಏನ್ ಮಾಡಾತಾರ ನೋಡೋಣ ಬರ್ರಿ. ರೀ ಏನ್ ಮಾಡಾತ್ತೀರಿ? ತರಕಾರಿ ಹಚ್ಚಿದೆ ನೋಡ ಪಲಾವ್ ಮಾಡಾಕ. ಓ ಇಷ್ಟ ವೆರೈಟಿ ಕೈಪಲ್ಲೆ ಹೆಚ್ಚಿದ್ರೆ ಎಸ್. ನಮ್ಮ ಮನೆಯವ್ರಂತೂ ಎಲ್ಲಾ ಕೈಪಲ್ಲೆ ಹೆಚ್ಚಿಕೊಟ್ರು. ಇನ್ನ ನೆಕ್ಸ್ಟ್ ಪಾಳೆ ನಂದು ಪಲಾವ್ ಮಾಡೋದು. ಬರ್ರಿ ಪಲಾವ್ ಮಾಡೋಣ. ಗ್ಯಾಸ್ ಹಚ್ಕೊಂಡಿ, ಕುಕ್ಕರ್ ಇಟ್ನಿ. ಸ್ವಲ್ಪ ಕುಕ್ಕರ್ ಕಾದಿದಾದ್ಮೇಲೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೋಡಿ ಎಣ್ಣೆ ಹಾಕೋರಿ. ಎಣ್ಣೆ ಸ್ವಲ್ಪ ಕಾದಿದಾದ್ಮೇಲೆ ಒಂದಿಷ್ಟು ಕಾಳು ಜೀರಿಗೆ, ಒಂದು ಸ್ವಲ್ಪ ಕಾಳು ಸಾಸಿವೆ ಹಾಕೋರಿ. ಸಾಸಿವೆ ಹಾಕ್ಕೊಂಡು ಚಟಪಟ ಅಂತಿರ್ತಾವಲ್ಲ, ಆ ಟೈಮಿಗೆ ಒಂದು 4 ಕರಿಬೇವು ಎಲೆ ಹೋಗಿರಿ. ಹಸಿವು ಕರಿಬೇವು ಎಲೆ ಹಾಕಿದ್ರೆ ಘಮ ಚಲೋ ಬರ್ತೈತಿ. ಆಮೇಲೆ ಹೆಚ್ಚಿಟ್ಕೊಂಡಿದ್ದು ಕೊತ್ತಂಬರಿ ಹಾಕ್ರಿ. ಮತ್ತು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಹಾಕೋರಿ. ಫಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಆಡಿಸ್ರಿ ಅದರೊಳಗೆ ಸ್ಪೂನಿಲೆ. ಸ್ವಲ್ಪ ತಿರುವಾಡಿದಾದ್ಮೇಲೆ ಮತ್ತೇನೇನು ಕಾಯಿಪಲ್ಲೆ ಇರ್ತಾವೆ ನೋಡಿ, ಇವು ಬೀಟ್ರೂಟು, ಆಲೂಗಡ್ಡೆ, ಗಜ್ಜರಿನ ಹಾಕೋರಿ. ಬೀಟ್ರೂಟ್ ಹಾಕೊಳತ್ತೀನಿ, ಮತ್ತು ಆಲೂಗಡ್ಡೆ ಹಾಕೋತೀನಿ. ಗಜ್ಜರಿ ಹಾಕ್ಕೊಂಡು ಸ್ವಲ್ಪ ತಿರುವಾಡಿದಾದ್ಮೇಲೆ ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಬೆಂದಿಂದಾದ್ಮೇಲೆ ಟೊಮೆಟೊ ಹಚ್ಚಿಟ್ಕೊಂಡಿರ್ತಲ್ಲ, ಟೊಮೆಟೊ, ಆಮೇಲೆ ಪಲಾವ್ ಅಂದಮೇಲೆ ಗ್ರೀನ್ ಪೀ, ಹಸಿರು ವಟಾಣಿ ಇಂಪಾರ್ಟೆಂಟ್ ಅಲ್ಲ, ಬೇಕು. ಸೊ ಹಸಿರು ವಟಾಣಿ ಹಾಕೋರಿ. ವಟಾಣಿ ಹಾಕ್ಕೊಂಡಿದ್ದಾದ್ಮೇಲೆ ಗಾರ್ಲಿಕ್ ಶುಂಠಿ ಪೇಸ್ಟ್ ಅದು. ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋರಿ, ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಸಾಲೆ, ಅರ್ಶಿಣ ಪುಡಿ, ಪಲಾವ್ ಪೌಡ್ರು, ಆಮೇಲೆ ಕೊರಿಯಂಡ್ರ್ ಪೌಡ್ರು ಹಾಕ್ಕೊಂಡು ಕಲಿಸ್ಕೊಡ್ರಿ. ಕಲಿಸಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಯಾಕೆ ಬಿಡ್ರಿ. ಒಂಚೂರು ಕುದಿಯಾಕೆ ಬಿಟ್ಟು ಈಚೆ ಕಡೆ ಒಂದು ಪಾತ್ರೆ ಒಳಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಕ್ವಾಂಟಿಟಿ ಅಷ್ಟು ನೋಡಿ ಅಕ್ಕಿ ತೊಗೊರಿ. ಅಕ್ಕಿ ತೊಗೊಂಡು ಸ್ವಚ್ಛಾಗಿ 1-2 ಬರೆ ತೊಳೆದು ನೀರು ಬಸ್ಕೊಂಡು ಇಟ್ಕೊರಿ. ಸ್ವಲ್ಪ ಅಲ್ಲಿ ನಿಮ್ಗೆ ಹಾಕಿದ ವೆಜಿಟೇಬಲ್ಸ್ ಎಲ್ಲ ಕುದ್ದಾವ ಅನ್ನಿಸ್ತಂದ್ರೆ ಅಕ್ಕಿ ಹಾಕಿರಿ. ಅಕ್ಕಿ ಹಾಕಿ ಒಂದು ರೌಂಡ್ ತಿರುವಾಡಿದಾದ್ಮೇಲೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅಂದ್ರೆ 2-2.5 ಗ್ಲಾಸ್ ನೀರು ಇಡ್ರಿ. ಯಾಕಂದರೆ ವೆಜಿಟೇಬಲ್ಸಿಗೆ ರೈಸಿಗೆ ಎರಡಕ್ಕೂ ಸೇರಿಸಿ ನೀರು ಹಾಕಿರಿ. ಸ್ವಲ್ಪ 2 ಗ್ಲಾಸ್ ತೊಗೊಂಡಿದ್ದೆ ಅಂದ್ರೆ ಹಿಂಗೆ 3.5 ಹಿಂಗೆ ನೀರು ತೊಗೊರಿ. ತೊಗೊಂಡು ಒಂದು ಸ್ವಲ್ಪ 1 ರೌಂಡ್ ತಿರುವಾಡಿ ಮ್ಯಾಲೆ ಕುಕ್ಕರ್ ಮುಚ್ಚಿ 3 ಅಥವಾ 4 ವಿಸಿಲ್ ಹೊಡೆಸ್ರಿ. 4 ವಿಸಿಲ್ ಆದಮೇಲೆ ನೋಡ್ರಿ ಹಿಂಗೆ ಬಿಸಿ ಚಲೋ ಪಲಾವ್ ರೆಡಿ ಆಕೈತಿ. ಇನ್ನೇನಿಲ್ಲ, ತಾಟಿಗೆ ಸರ್ವ್ ಮಾಡ್ತೀನಿ. ಸರ್ವ್ ಮಾಡಿ ನಮ್ಮ ಮನೆಯವ್ರಿಗೆ ಕೇಳ್ತೀನಿ. ಮೊಸರು ಬಜ್ಜಿ ಮಾಡೀನಿ ಈಚೆ ಕಡೆ. ಮೊಸರು ಬಜ್ಜಿ ಪಲಾವ್ ಹಾಕಿ ಕೊಡ್ತೀನಿ. ನಮ್ಮ ಮನೆಯವ್ರಿಗೆ ಟೇಸ್ಟ್ ಹೆಂಗೈತೆ ಅಂತ ಕೇಳ್ತೀನಿ. ಬರ್ರಿ ನಮ್ಮ ಮನೆಯವ್ರು ಏನು ಹೇಳ್ತಾರೆ ನೋಡೋಣ. ಸೂಪರ್ ಮೊಸರು ಬಜ್ಜಿ